ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನ ಸುಳ್ಳು. ಕಾಲಜ್ಞಾನದಲ್ಲಿ ಇರೋವಂಥ ವಿಷಯಗಳು ನಿಜ ಆಗ್ತಾನೆ ಇಲ್ಲ. ಎಲ್ಲಿ ಹೇಳಿದ್ದು ಎಷ್ಟೋ ವಿಷಯಗಳು ನಡೀತಾನೆ ಇಲ್ಲ. ಅಂದ್ರೆ ಕಾಲಜ್ಞಾನಿಗಳು ಹೇಳಿದ್ದು ಸುಳ್ಳ ಅನ್ನೋ ಪ್ರಶ್ನೆ ಎಷ್ಟೋ ಜನ ಕೊಟ್ಬಿಡುತ್ತೆ. 2024ರಲ್ಲಿ ಮಹಾಯುದ್ಧ ಶುರುವಾಗುತ್ತೆ ಅಂತ ಹೇಳಿದ್ರೆ 24 ಆಯ್ತು, 25 ಆಯ್ತು, 26 ನಡೀತಾ ಇದೆ, ಇನ್ನ ಮಹಾಯುದ್ಧ ಶುರುವಾಗಲಿಲ್ಲ. ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ರೆ ಬರ್ಲಿಲ್ಲ. ಈ ರೀತಿ ಎಷ್ಟೋ ಪ್ರಶ್ನೆಗಳು ಜನರಲ್ಲಿ ಹುಟ್ಟೋದಕ್ಕೆ ಶುರು ಆಗೋಗಿದೆ. ಜನ ಕಾಲಜ್ಞಾನನೇ ಸುಳ್ಳು ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಎಷ್ಟೋ ಜನ ಇದನ್ನ ನಂಬೋದನ್ನೇ ಬಿಟ್ಬಿಟ್ಟಿದ್ದಾರೆ. ಹೌದು, ಎಷ್ಟೋ ವಿಷಯಗಳು ನಡೀಲಿಲ್ಲ, ಕಾಲಜ್ಞಾನ ಸುಳ್ಳ ಅಂತ ಒಂದು ದೊಡ್ಡ ಪ್ರಶ್ನೆ ಹುಟ್ಬಿಡುತ್ತೆ ಎಲ್ಲರಿಗೂ. ನಾನು ಸುಮಾರು ಈ ಕಾಲಜ್ಞಾನದ ಬಗ್ಗೆ ಬೇರೆ ಬೇರೆ ಜನರಲ್ ವಿಷಯಗಳ ಜೊತೆ ಈ ಕಾಲಜ್ಞಾನದ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದ್ವಿ. ಅದರಲ್ಲಿ ಹುಡುಕ್ತಾ ಸುಮಾರು ನನಗೆ ಗೊತ್ತಿರೋ ಹಂಗೆ ಹಿಂದೆ ಕಾಣಿಸ್ತಾ ಇರ್ಬೋದು, ಕಾಲಜ್ಞಾನದ ರಿಲೇಟೆಡ್ ಆಗಿ ಒಂದು 700 ಎಪಿಸೋಡ್ ತನಕ ಮಾಡಿದೀನಿ ಅನ್ಕೊಳ್ತೀನಿ. ಹತ್ತತ್ರ 700 ಎಪಿಸೋಡ್ ಕಾಲಜ್ಞಾನ ಹೇಗೆ ಯಾರ್ಯಾರು ಬರ್ದಿದ್ರು ಆ ಬೇಸ್ ಇಟ್ಕೊಂಡು 700 ಎಪಿಸೋಡ್ ಮಾಡಿದ್ವಿ. ಅದರಲ್ಲಿರೋ ಡೀಟೇಲ್ಸ್ಗಳನ್ನ ನೋಡೋದಾದ್ರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು 14,000 ವಾಕ್ಯಗಳನ್ನ ಬರೆದಿದ್ರು. ಈಗ ಸದ್ಯಕ್ಕೆ ಅವೈಲಬಲ್ ಇರೋದು ಎಲ್ಲರಿಗೂ ಗೊತ್ತಿರೋದು 4,000 ತನಕ ಸಿಕ್ಕಿದೆ. ಇನ್ನು ಉಳಿದಿರೋದು ಯಾರಿಗೂ ಸಿಕ್ಕಿಲ್ಲ ಬಿಡಿ. ಆ 4,000 ಪಾಯಿಂಟ್ಸ್ ಅಲ್ಲಿ ಎಷ್ಟು ಸತ್ಯ ಆಯ್ತು ಒಂದು ಪ್ರಶ್ನೆ ಹುಟ್ಟುತ್ತೆ. ಇನ್ನ ಈ ಕಡೆ ಅಚ್ಯುತಾನಂದ ದಾಸ್ ಅವರು ಸುಮಾರು 30,000 ವಾಕ್ಯಗಳನ್ನ ಅದಕ್ಕೆ ಬರ್ದಿದ್ರು ಈಕ್ವಲ್ ಆಗಿ. ಅಂದ್ರೆ ಕಾಲಜ್ಞಾನ ಈ ತರ ಇರುತ್ತೆ, ಕಾಲಘಟ್ಟಗಳು ಮುಂದೆ ಏನೇನಾಗುತ್ತೆ, ಯಾವ ರೀತಿ ಎಂಡಿಂಗ್ ಅನ್ನೋದು ಬರುತ್ತೆ. ಅಂದ್ರೆ ಈ ಮಹಾಭಾರತ ಆದ ಮೇಲೆ ಹೇಗೆ ದ್ವಾಪರ ಯುಗ ಅಂತ್ಯ ಆಯ್ತು, ಅದೇ ರೀತಿ ಈ ಕಲಿಯುಗ ಅನ್ನೋದು ಅಂತ್ಯ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ರಿಲೇಟೆಡ್ ಆಗಿ ಎಷ್ಟೋ ವಿಷಯಗಳನ್ನ ಬರೆದಿದ್ರು ಅಚ್ಯುತಾನಂದ ದಾಸ್ ಅವರು. ಅದ್ರಲ್ಲಿ ನಾವು ಮಾತಾಡ್ತಾ ಇದ್ವಿ, ಇಲ್ಲ 4,32,000 ವರ್ಷಗಳು ಕಲಿಯುಗ ಅಂತ ಎಷ್ಟೋ ಜನ ಹೇಳ್ತಾರೆ. ಇದನ್ನ ಪ್ರಥಮ ಪಾದದಲ್ಲಿದ್ದೀವಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಸತ್ಯ ಏನು ಅಂತ ಹುಡುಕ್ತಾ ಹೋದ್ರೆ ಅಚ್ಯುತಾನಂದ ದಾಸ್ ಅವರು ಅದಕ್ಕೆ ಈಕ್ವಲೆಂಟ್ ಆಗಿ ಕೆಲವು ವಿಷಯಗಳನ್ನ ಬರೆದ್ರು. ಏನಂತ, 4,32,000 ವರ್ಷಗಳೇ ಇರೋದು. ಆದ್ರೆ ನಾವು ಮಾಡ್ತಾ ಇರೋ ಪಾಪ ಕರ್ಮಗಳಿಂದ ಎಷ್ಟೋ ವರ್ಷಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಚ್ಯುತಾನಂದ ದಾಸ್ ಅವರು ಅವರ ಕಾಲಜ್ಞಾನದ ಭವಿಷ್ಯ ಮಾಲಿಕಾದಲ್ಲಿ ಬರೆದಿದ್ರು. ಅದನ್ನ ಟ್ರಾನ್ಸ್ಲೇಷನ್ ಎಷ್ಟೊಂದು ಜನ ಮಾಡಿ ಹೇಳಿದ್ರು, ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ರು. ಯಾವ ಸತ್ಯ ಯಾವ ಸುಳ್ಳು ಅಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ಒಡಿಸಿನಲ್ಲಿ ಇರೋದನ್ನ ಅಷ್ಟೊಂದು ಈಸಿಯಾಗಿ ಯಾರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅವ್ರು ಹೇಳಿದ್ದನ್ನೇ ಸತ್ಯ ಅಂತ ನಾವು ನಂಬ್ಕೊಂಡು ಹೋಗ್ತೀವಿ ಅಷ್ಟೇ. ಹಾಗಂತ ಕಾಲಜ್ಞಾನ ಸುಳ್ಳ ಒಂದು ಪ್ರಶ್ನೆ ಹುಟ್ಟುತ್ತೆ. ಅವರು ಬರೆದಿದ್ದು 4,32,000 ವರ್ಷದಲ್ಲಿ 4,27,000 ವರ್ಷಗಳನ್ನ ನಾವು ಕಳ್ಕೊಂಡಿದ್ದೀವಿ ನಾವು ಮಾಡಿದ ಪಾಪ ಕರ್ಮಗಳಿಂದ. ಇನ್ನು ಉಳಿದಿರುವಂತ ವರ್ಷಗಳು ಮುಗಿತಾ ಇದ್ದಾಗ ಕಲಿಯುಗದ ಅಂತ್ಯ ಅನ್ನೋದಾಗುತ್ತೆ. ಅದು ಬೇರೆ ಬೇರೆ ರೀತಿ ಆಗಬಹುದು, ಬಟ್ ಅದು ಇದೇ ಇಸ್ವಿಗಾಗುತ್ತೆ ಅಂತ ಅವರೆಲ್ಲೂ ಕೂಡ ಬರೀಲಿಲ್ಲ. ಆದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದವರು ಹಿಂಗಲ್ಲ ಹೀಗೆ ಅಂತ ಹೇಳ್ತಾ ಇದ್ದವರು 2024 26 28 ಅಂತ ಇಸ್ವಿಗಳನ್ನ ಹೇಳ್ತಾ ಹೋದ್ರು. ಇಸ್ವಿಗಳು ಯಾರು ಕೂಡ ಮೆನ್ಷನ್ ಮಾಡಿರ್ಲಿಲ್ಲ. ಅವ್ರು ಮೆನ್ಷನ್ ಮಾಡಿದ್ದು ಸಂವತ್ಸರಗಳು ಹಿಂದೆ ಹುಡುಕೊಳ್ತಾ ಹೋದ್ರೆ ನಾವು ಸುಮಾರು 1870 ತನಕ ಸಿಗ್ಬೋದು. ಅಂದ್ರೆ ಇಲ್ಲಿಂದ ಒಂದು 155 ವರ್ಷಗಳ ತನಕ ಹಿಂದಕ್ಕೆ ಹುಡ್ಕೊಂಡು ಹೋದ್ರೆ ಅಲ್ಲಿ ತನಕ ಒಂದು ಎಕ್ಸಾಕ್ಟ್ ಪಂಚಾಂಗಗಳು ಸಂವತ್ಸರಗಳು ಸಿಗ್ಬೋದು. ಇನ್ನ ಅದಕ್ಕಿಂತ ಹಳೇದು ಹುಡುಕ್ತಾ ಹೋದ್ರೆ 99.9% ಎಲ್ಲೂ ಸಿಗೋದಿಲ್ಲ. ಎಲ್ಲವೋ ಒಂದು ಅದೇ 0.1% ಎಲ್ಲಾರು ಉಳ್ಕೊಂಡಿರ್ಬೋದು, ಯಾರೋ ಒಬ್ರು ಇಬ್ರು ಸಿಕ್ಕಿರ್ಬೋದು. ಬಟ್ ಒರಿಜಿನಲ್ ಆಗಿರುವಂತ ವರ್ಷ ಯಾವುದು, ನಾವಿರುವಂತ ವರ್ಷ ಸಂವತ್ಸರ ಯಾವುದು ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಒಬ್ರು ಹೇಳೋ ಪ್ರಕಾರ ಇದೇ 2081 ಅಂತಾರೆ, ಒಬ್ರು ಇಲ್ಲ ಇದು 2045 ಅಂತಾರೆ, ಒಬ್ರು ಇಲ್ಲ ಇದನ್ನ 2011ರಲ್ಲಿ ಇದೀವಿ ನಾವು ಅಂತ ಹೇಳ್ತಾರೆ. ಯಾವುದು ಸತ್ಯ? ಒಂದು ಕ್ವಶನ್ ಮಾರ್ಕ್ ಕೊಟ್ಬಿಡುತ್ತೆ ಬಿಡಿ. ಇನ್ನ ನಾಸ್ಟ್ರಡಾಮಸ್ ಸುಮಾರು 540 ಪಾಯಿಂಟ್ ಬರೆದ್ರು. ಅದರಲ್ಲಿ ಎಷ್ಟು ಸತ್ಯ ಆಯ್ತು? ಭವಿಷ್ಯವಾಣಿಗಳು, ಫ್ಯೂಚರ್ ಪ್ರಿಡಿಕ್ಷನ್ಸ್, ಅದ್ರ ಜೊತೆಗೆ ಬಾಬಾ ವಾಂಗಾನು ಒಂದು 200 ಪಾಯಿಂಟ್ಸ್ ಹೇಳಿದ್ರು. ಈಗೀಗಾಗುತ್ತೆ, ಈ ವಾರ ನಡೆಯುತ್ತೆ, ಕಾಯಿಲೆ ಬರುತ್ತೆ, ಇಂಥದಕ್ಕೆ ಜನ ಬಲಿ ಆಗ್ತಾರೆ ಅಂತ. ಅದ್ರಲ್ಲಿ ಎಷ್ಟು ಸತ್ಯ ಆಯ್ತು? ಯಾವ್ದು ಸತ್ಯ ಆಗ್ತಾ ಇಲ್ಲ. ಅಂದ್ರೆ ನಾವು ಇಷ್ಟು ದಿನ ನಂಬ್ಕೊಂಡು ಅಯ್ಯೋ ಕಾಲಜ್ಞಾನದಿಂದ ಈ ತರ ಬರ್ದ್ಬಿಟ್ಟಿದ್ದಾರೆ, ಮುಂದೆ ಈ ತರ ಅನಾಹುತ ಆಗುತ್ತೆ, ನಾವೇನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ಕೊಂಡು ಏನೇನೋ ಬದಲಾವಣೆ ಮಾಡ್ಕೊಂಡ್ಬಿಟ್ವಿ. ಅದೆಲ್ಲ ಬೇಕಾಗಿತ್ತ ಅಂತ ಎಷ್ಟೋ ಜನ ಕನ್ಸ್ಬಿಟ್ಟಿದೆ. ರೀಸೆಂಟ್ ಆಗಿ ನಾನು ಒಂದು 3 ತಿಂಗಳಿಂದ ಯಾವುದೋ ವಿಷಯಗಳನ್ನ ಪ್ರೋಗ್ರಾಮ್ಗಳಲ್ಲಿ ತಿಳ್ಸಕ್ ಹೋಗ್ಲಿ. ಯಾಕೆಂದ್ರೆ ವಾರ್ ಅನ್ನೋದ್ರ ಬಗ್ಗೆ ದೊಡ್ಡದಾಗಿ ಚರ್ಚೆಗಳು ನಡೆದೋಯ್ತು. ಇದೇ 3ನೇ ಮಹಾಯುದ್ಧ ಕಾರಣ ಆಗುತ್ತೆ, ಹಾಗೆ ಹೀಗೆ ಎಷ್ಟೆಷ್ಟೋ ವಿಷಯಗಳು ನಡೀತು. ಆ ಸಮಯದಲ್ಲಿ ನಾವು ಕೂಡ ಕೆಲವಷ್ಟು ಅಧ್ಯಯನಗಳನ್ನ ಮಾಡಿದಾಗ ಎಕ್ಸಾಕ್ಟ್ ಆದ ಕ್ಯಾಲೆಂಡರ್ ಎಲ್ಲೂ ಇಲ್ಲ. ಏನಂದ್ರೆ ನಮ್ಮನ್ನ ನಂಬಿಸೋದಕ್ಕೆ ಎಷ್ಟೆಷ್ಟೋ ವಿಷಯಗಳು ಬಂದ್ವು, ಓದ್ವು, ಶರಣರು ಬರೆದ್ರು ಕಾಲಜ್ಞಾನಗಳನ್ನ, ಅವರು ಎಷ್ಟೋ ವಿಷಯಗಳನ್ನ ತಿಳಿಸಿದ್ರು, ಓದ್ರು. ಆದ್ರೆ ಸತ್ಯ ಯಾವುದು, ಇಯರ್ ಯಾವುದು ನಾವಿರುವಂಥದ್ದು ಯಾರ ಹತ್ರನೂ ಪ್ರೂಫ್ ಇಲ್ಲ. ಅದರಿಂದ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ಬೋದು. ಬಟ್ ಹಾಗಂತ ಕಾಲಜ್ಞಾನದ ವಿಷಯ ಸುಳ್ಳು
ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಾನು 700 ಎಪಿಸೋಡ್ಗಳನ್ನ ಮಾಡಿದ್ದೀನಿ ಸುಮಾರು. ಅದರಲ್ಲಿ ಎಷ್ಟೋ ವಿಷಯಗಳನ್ನ ಸ್ಟಡಿ ಮಾಡ್ತಾ ಹೋದಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಂತ ಎಷ್ಟೋ ವಿಷಯಗಳು ಆಲ್ರೆಡಿ ಆಗೋಗಿದೆ. ಅದಕ್ಕೆ ಈಕ್ವಲೆಂಟ್ ಆಗಿರೋದನ್ನ ಆಲ್ರೆಡಿ ಒಂದ್ ರೌಂಡ್ ಗುರುದೇವ್ ಸರ್ ಅವರು ನಿಮ್ಗೆ ಪ್ರೂಫ್ ಸಮೇತ ತೋರಿಸಿದ್ದಾರೆ. ಇನ್ನ ಎಷ್ಟೋ ಈಕ್ವಲೆಂಟ್ ಆಗಿರೋ ವಿಷಯಗಳು ನಡೀತಾ ಇದಾವೆ. ಆ ವಿಷಯಗಳನ್ನ ಕೂಡ ನಾನು ಮುಂದೆನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾಲಜ್ಞಾನ ಅಂದ್ರೆ ಮುಂದೆ ಆಗುವಂತ ವಿಷಯಗಳ ಬಗ್ಗೆ ಇರುವಂತ ದೂರದೃಷ್ಟಿ, ಫ್ಯೂಚರ್ ಪ್ರಿಡಿಕ್ಷನ್. ನಾಳೆ ಈಗ ಆಗ್ಬೋದು, ನಾಳೆ ನಂಗೆ ಮದುವೆ ಆಗ್ಬೋದು, ನಾಳೆ ಕೆಲಸ ಸಿಗ್ಬೋದು ಅಂತ ಕೆಲವೊಬ್ರು ಆಸ್ಟ್ರಾಲಜರ್ಸ್ ಹೇಳ್ತಾರಲ್ಲ, ಅದೇ ರೀತಿ ಇದು ಕೂಡ ಜ್ಞಾನಿಗಳು ಕಂಡಂತ ದೃಷ್ಟಿ. ಮುಂದೆ ಈ ತರ ಆಗುತ್ತೆ ಅಂದ್ರೆ ಮುಂದೆ 500 ವರ್ಷ ಆದ್ಮೇಲೆ ಆಗುತ್ತೆ, 1000 ವರ್ಷ ಆದ್ಮೇಲೆ ಆಗತ್ತೆ ಅನ್ನೋದನ್ನ ಅವ್ರು ತಿಳಿಸಿದ್ರು. ಹೇಗೆ ಕೃಷ್ಣ ಪರಮಾತ್ಮ ಒಂದು ಗೊತ್ತಿತ್ತು, ಯುದ್ಧ ನಡೆಯುತ್ತೆ, ಯುದ್ಧದಲ್ಲಿ ಇಷ್ಟು 1000 ಜನ ಸಾಯ್ತಾರೆ, ಅಷ್ಟು 1000 ಜನ ಸತ್ತಾದ್ಮೇಲೆ ನೆಕ್ಸ್ಟ್ ಯಾರಿಗೆ ಯಾವ ರಾಜ್ಯ ಸಿಗುತ್ತೆ, ಅದಾದ ಮೇಲೆ ಕೃಷ್ಣ ಪರಮಾತ್ಮನ ಅಂತ್ಯ ಯಾವ ರೀತಿ ಆಗುತ್ತೆ, ಇದೆಲ್ಲ ಅವ್ನು ಗೊತ್ತಿದ್ರು ಸುಮ್ಮನೆ ಇದ್ದ. ಕೊನೆಗೆ ಅಂತ್ಯ ಆದ ಮೇಲೆ ಗೊತ್ತಾಯ್ತು ಇದು ಈ ರೀತಿಯನ್ನು ಕೃಷ್ಣ ಪರಮಾತ್ಮ ಗೊತ್ತಿತ್ತು. ಕೆಲವೊಬ್ರಿಗೆ ಆ ವಿಷಯನ ತಿಳಿಸಿದ್ದ. ಅದಾದ್ಮೇಲೆ ಯಾವ ರೀತಿ ಮುಂದೆ ಇರುತ್ತೆ, ಜಗತ್ತು ಯಾವ ರೀತಿ ನಡೆಯುತ್ತೆ, ಅದು ಯಾವಾಗ ಅಂತ್ಯ ಆಗುತ್ತೆ ಅನ್ನೋದನ್ನು ತಿಳಿಸಿ ಹೋಗಿದ್ದ ಅನ್ನೋ ಕಥೆಗಳನ್ನ ನಾವು ಕೇಳ್ಕೊಂಡೇ ಬೆಳೆದಿದ್ದೀವಿ. ಆದ್ರೆ ಸತ್ಯ ಹಾಗೆ ಉಳ್ಕೊಂಡ್ಬಿಡುತ್ತೆ. ಕೆಲವಷ್ಟು ಸತ್ಯಗಳನ್ನ ತಿಳ್ಕೊಬೇಕು ಅಂದ್ರೆ ಟೈಮ್ ಆಗುತ್ತೆ ಬಿಡಿ. ಹಾಗಂತ ನಾವು ನಂಬ್ಕೊಂಡಿರೋದು ಸುಳ್ಳ ಅಂದ್ರೆ ಇಲ್ಲ. ಸತ್ಯ ಹುಡುಕೊಳ್ತಾ ಹೋಗ್ಬೇಕು, ಹುಡುಕ್ತಾ ಹೋದ್ರೆ ಸಿಗುತ್ತೆ. ಅದೇ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂತ ಕಾಲಜ್ಞಾನದಲ್ಲಿರೋದು, ಇನ್ನು ಅಚ್ಯುತಾನಂದ ದಾಸ್ ಅವರು ಬರೆದಿರೋ ಕಾಲಜ್ಞಾನದಲ್ಲಿರೋದು ಎಷ್ಟೋ ಕಡೆ ಎಷ್ಟೋ ನಡೆದೋಗಿದೆ. ಕೆಲವೊಂದು ಮಾತ್ರ ನಡಿಬೇಕಾಗಿದೆ. ಇಷ್ಟೊತ್ತಿಗಾಗ್ಲೇ ಒಂದು ಲೆಕ್ಕಾಚಾರ ಪ್ರಕಾರ, ಜನ ಕೇಳೋ ಲೆಕ್ಕಾಚಾರ ಪ್ರಕಾರ 2034ಕ್ಕೆ ಇಲ್ಲ 33ಕ್ಕೆ ಪ್ರಪಂಚದ ಅಂತ್ಯ ಅನ್ನೋದಾಗ್ಬೇಕು. ಎಷ್ಟು ವರ್ಷ ಉಳಿದಿದೆ ಅದ್ರ ಲೆಕ್ಕ ಹೋದ್ರೆ 7 ವರ್ಷ ಉಳಿದಿದೆ. 7 ವರ್ಷದಲ್ಲಿ ಕಲ್ಕಿ ಭಗವಾನ್ ಬಂದು ಇದನ್ನೆಲ್ಲ ನಾಶ ಮಾಡಿ ಅಂತ್ಯ ಆಗಿ ಹೊಸ ಪ್ರಪಂಚ ಹುಟ್ಟಬೇಕು, ಸತ್ಯಯುಗ ಶುರು ಆಗ್ಬೇಕು. ಅದಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. 7 ವರ್ಷದಲ್ಲಿ ಆಗತ್ತೆ, ಸ್ವಲ್ಪ ಕಷ್ಟನೇ. ಬಟ್ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು, ಎಲ್ಲೂ ಕೂಡ ಅವ್ರು ಇಯರ್ಗಳನ್ನ ಮೆನ್ಷನ್ ಮಾಡಿರ್ಲಿಲ್ಲ. ನಾವು ಇದೇ ಇಯರ್ ಅಂತ ಈ ಟ್ರಾನ್ಸ್ಲೇಷನ್ ಮಾಡೋವಾಗ ಕೆಲವೊಬ್ರು ಹೇಳಿದ್ರು. ಈಗ ಕಾಲಜ್ಞಾನದಲ್ಲಿ ಅವ್ರು ಬರೆದಿದ್ದು ಹಳೆ ತೆಲುಗುನಲ್ಲಿ, ಇನ್ನ ಹಳೆ ಒಡಿಸಿ ಭಾಷೆನಲ್ಲಿ ಬರೆದಿದ್ರು. ಅಲ್ಲಿಂದ ಒಂದು 400 ವರ್ಷ ಬರೋಷ್ಟೊತ್ತಿಗೆ ಅದು ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ ಆಗಿ ಅವ್ರು ಏನ್ ಟ್ರಾನ್ಸ್ಲೇಷನ್ ಮಾಡ್ಕೊಡ್ತಾರೋ ಅದೇ ಸತ್ಯ ಅಂತ ನಾವು ನಂಬ್ಕೊಂಡ್ಬಿಟ್ವಿ. ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಆಗದೆ ಇರ್ಬೋದು, ಅದರಿಂದ ಇಯರ್ಗಳು ವೇರಿಯೇಷನ್ ಆಗಿರ್ಬೋದು. ಬಟ್ ಆದ್ರೆ ವಿಷಯಗಳು ಮಾತ್ರ ನಡೀತಾನೆ ಇದೆ. ಕಾಲಜ್ಞಾನ ಒಂದು ಅವ್ರು ಹೇಳಿರೋ ಪಾಯಿಂಟ್ಸ್ಗಳಲ್ಲಿ ನನ್ನ ಪ್ರಕಾರ ಒಂದು 700 ಎಪಿಸೋಡ್ ನಾನು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು 200 ಎಪಿಸೋಡಲ್ಲಿ ಮಾಡಿರೋ ಅಷ್ಟು ವಿಷಯಗಳು, ಸಾಕ್ಷಿಗಳು ಕಣ್ಮುಂದೆ ಇದಾವೆ. ಇನ್ನು ಉಳಿದಿದ್ದು ಯಾವಾಗ ಆಗತ್ತೆ ಕಾಯ್ತಾ ಇರಬೇಕು. ಯಾವಾಗ ಈ 1,44,000 ಜನ ಸೈನ್ಯ ಅನ್ನೋದು ಕಟ್ತಾರೆ. ಅಮರ ಗುರುಗಳು ಕೂಡ ಇದನ್ನ ತಿಳಿಸಿದ್ರು, ಮುಂದೆ ಇಂಥ ದಿನ ಬರುತ್ತೆ, ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ ಅವರು ತಿಳಿಸಿದ್ರು. ಎಷ್ಟೋ ಜನ ಜ್ಞಾನಿಗಳು ಇದನ್ನೆಲ್ಲ ಕಂಡಿದ್ರು, ಮುಂದೆ ಒಂದು ದಿನ ಈ ತರ ಬರುತ್ತೆ. ಅವರು ಎಲ್ಲೂ ಕೂಡ 2014, 2021, 2012 ಇಯರ್ ಬರ್ದಿಲ್ಲ. ಅದನ್ನ ನಾವುಗಳು ಬರ್ಕೊಂಡಿದ್ದು ಟ್ರಾನ್ಸ್ಲೇಷನ್ ಮಾಡ್ತಾ ಮಾಡ್ತಾ ಈ ಇಯರ್ ಅಂತ ಬರ್ದ್ಬಿಟ್ರೆ ಟ್ರಾನ್ಸ್ಲೇಟರ್ಗಳು. ಆದ್ರೆ ಒರಿಜಿನಲ್ ಇಯರ್ ಯಾರು ಕೂಡ ಬರ್ದಿಲ್ಲ. ಸತ್ಯ ಹುಡ್ಕೊಳ್ತಾ ಹೋದ್ರೆ ಸ್ವಲ್ಪ ವೇರಿಯೇಷನ್ ಇರ್ಬೋದು, ಒಂದ್ 2-3 ವರ್ಷ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಬಟ್ ನಾವ್ ಇರೋದ್ರೊಳಗೆ ನೋಡ್ತೀವಿ ಇಂಥದ್ದನ್ನೆಲ್ಲ ಅನಾಹುತಗಳನ್ನ ಎದುರಿಸ್ತಾನೆ ಇದ್ದೀವಿ. ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಎದುರಿಸ್ಬೇಕಾಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳು ತುಂಬಾನೇ ಇದಾವೆ. ನಾನು ತೋರಿಸ್ತಾ ಹೋಗ್ತೀನಿ ಎಕ್ಸಾಂಪಲ್ಗಳನ್ನ. ಆಲ್ರೆಡಿ ಒಂದು ರೌಂಡ್ ತೋರಿಸಿರ್ತೀವಿ, ಇನ್ನ ಎಷ್ಟೋ ಎಕ್ಸಾಂಪಲ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಪ್ಲಸ್ ಧರ್ಮದ ಹಾದಿನಲ್ಲಿ ಹೋಗ್ಲಿಲ್ಲ ಅಂದ್ರೆ ಆ ಕರ್ಮ ನಮ್ಮನ್ನು ಕಾಡುತ್ತೆ ಅಂತ ಕೂಡ ಹೇಳಿದ್ರು. ಅಂಥದ್ರ ಬಗ್ಗೆ ಇನ್ ಮುಂದೆ ತಿಳ್ಕೊಳ್ತಾ ಹೋಗೋಣ. ನಾನು ಈ ಒಂದು 3-4 ತಿಂಗಳು ಯಾವ್ದು ವಿಡಿಯೋಗಳು ಮಾಡ್ಲಿಲ್ಲ. ಕೆಲವಷ್ಟು ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ವಿ. ಒಳ್ಳೆ ವಿಷಯಗಳು ಸಿಕ್ಕಿದ್ವು, ಕೆಟ್ಟ ವಿಷಯಗಳು ಸಿಕ್ಕಿದ್ರು. ಎಲ್ಲೋದ್ರು ಕೆಟ್ಟದೇ ಜಾಸ್ತಿ ಇದೆ, ಒಳ್ಳೇದು ಕಡಿಮೆ ಇದೆ. ಆ ಮಾತನ್ನ ಒಬ್ರು ಹೇಳಿದ್ರು. ಸುಮಾರು ಭೂಮಿ ಮೇಲೆ 850 ಕೋಟಿ ಜನ ಇದ್ದಾರೆ ಅಂದ್ರೆ ಅದರಲ್ಲಿ ಒಂದು 10% ಬೇಡ 15% ಮಾತ್ರ ಒಂದು ಒಳ್ಳೆ ದಾರಿನಲ್ಲಿ ಹೋಗೋಣಪ್ಪ ಅಂತ ಯೋಚನೆ ಮಾಡೋರು. ಬಟ್ ಅವ್ರ ಜೊತೆ ಯಾರು ಸಪೋರ್ಟಿವ್ ಆಗಿ ಬರೋದಿಲ್ಲ. ಯಾರು ಅವ್ರಿಗೆ ಹೇಳಿದನ್ ಕೇಳೋದಕ್ಕೂ ರೆಡಿ ಇರೋದಿಲ್ಲ. ನೀನ್ ಸರಿ ಇಲ್ಲ ಹೋಗಪ್ಪ, ಅದೇನೋ ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕೊಂಡವನೇ ಹುಚ್ಚ ಅಂತಾರಲ್ಲ, ಆ ರೀತಿ ಆಗೋಗಿದೆ ಪ್ರಪಂಚ. ಮೆಜಾರಿಟಿ 85% ಹೇಳಿದ್ದೆ ಸತ್ಯ ಅಂತ ಜನ ನಂಬೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆಪ್ಷನ್ ಇಲ್ಲ. ಆ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ನಾವು ಸತ್ಯ ಹೇಳೋದಕ್ಕಾಗೋದಿಲ್ಲ. ಆ ಸುಳ್ಳಿನ ಜೊತೆನೆ ಹೋಗ್ಬೇಕಾಗತ್ತೆ, ಅಧರ್ಮದ ಜೊತೆನೆ ಹೋಗ್ಬೇಕಾಗತ್ತೆ. ಆದ್ರೆ ಅಧರ್ಮದಿಂದ ಧರ್ಮದ ಹಾದಿ ಕರ್ಕೊಂಡ್ಬರೋ ಕೆಲಸ ಮಾಡಿ ಅಂತ
ಕೃಷ್ಣ ಪರಮಾತ್ಮ ಒಂದು ಭಗವದ್ಗೀತೆನ ಒಂದು ಮಾತನ್ನ ಹೇಳಿದ್ರು. ಅದಕ್ಕೋಸ್ಕರ ನೀನ್ ಧರ್ಮದಾದಿನಾದ್ರೂ ಇಡಿ, ಅಧರ್ಮದಾದಿನಾದ್ರೂ ಇಡಿ, ಬಟ್ ಧರ್ಮದ ಹಾದಿಗೆ ಕರ್ಕೊಂಬ, ಆಗ ನಿನ್ನನ್ನ ಆ ಧರ್ಮನೇ ಕಾಯುತ್ತೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಒಂದು ಮಾತನ್ನ ಹೇಳಿದ್ರು. ಅದೇ ರೀತಿ ಈಗಲೂ ಆಗುವಂಥದ್ದು ಕಲಿಯುಗದಾಂತ್ಯ ಅನ್ನೋದಾಗುತ್ತೆ, ಅದು ಬೇರೆ ಬೇರೆ ರೀತಿ ಆಗಬಹುದು. ಅಚ್ಯುತಾನಂದ ದಾಸ್ ಅವರು ಅವ್ರ ಕಾಲಜ್ಞಾನದಲ್ಲಿ ಬರೆದ್ರು ಅಂತಾನೆ ಹೇಳ್ಬಿಟ್ಟೆ. ಏನಂತ, ಸುಮಾರು 4,27,000 ವರ್ಷಗಳನ್ನ ನಾವು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದೀವಿ. 5,000 ವರ್ಷಗಳು ಮುಗ್ದೋಗಿದೆಯಾ ಇಲ್ಲ ಸ್ವಲ್ಪ ಒಂದು 10-20 ವರ್ಷಗಳು ವೇರಿಯೇಷನ್ ಇರ್ಬೋದು. ಯಾಕೆ ಅಂದ್ರೆ 1870ರಲ್ಲಿ ಒಂದು ಸಲ ಕ್ಯಾಲೆಂಡರ್ ಚೇಂಜ್ ಮಾಡಿದ್ರು, 1580ರಲ್ಲಿ ಒಂದ್ಸಲ ಒಂದು 15 ದಿನ ಮೈನಸ್ಸೇ ಮಾಡಿದ್ರು ಕ್ಯಾಲೆಂಡರ್ ಅಲ್ಲಿ. ಓವರಾಲ್ ಆಗಿ ಇತರ ಲೆಕ್ಕ ಹಾಕೊಳ್ತಾ ಹೋದ್ರೆ, ಒಂದು ವರ್ಷಕ್ಕೆ 1 ತಿಂಗಳು ಅಂತಾನು ಲೆಕ್ಕ ಹಾಕೊಳ್ತಾ ಹೋದ್ರೆ 1870 1780 ಇರಬೇಕು ಆಸ್ಪಾಸ್ನಲ್ಲಿ. ಒಂದು 100 ವರ್ಷ 200 ವರ್ಷ ಹಿಂದೆ ಹೋಗಿ ಅಲ್ಲಿಂದ 1 ತಿಂಗಳು ಅಂತ ಲೆಕ್ಕ ಹಾಕೊಳ್ತಾ ಬಂದ್ರು ಒಂದು 18 ವರ್ಷ ವೇರಿಯೇಷನ್ ಇರ್ಬೋದು, ಇಲ್ಲ ಒಂದು 10 ವರ್ಷ ವೇರಿಯೇಷನ್ ಇರ್ಬೋದು, ಇಲ್ಲ ಒಂದು 3 ವರ್ಷ ವೇರಿಯೇಷನ್ ಇರ್ಬೋದು. ಆ ವೇರಿಯೇಷನ್ ಹುಡುಕೋ ಕೆಲಸ ಎಷ್ಟು ಜನ ಮಾಡ್ತಾ ಇದಾರೆ ಇನ್ನ ಸಿಕ್ಕಿಲ್ಲ ಅಷ್ಟೇ. ಬಟ್ ವೇರಿಯೇಷನ್ ಅಂತೂ ಇದ್ದೇ ಇದೆ. ಯಾಕೆಂದ್ರೆ ಕ್ಯಾಲೆಂಡರ್ಗಳು ಅಷ್ಟೊಂದು ಬದಲಾಗೋದ್ವು, ಆ ಕ್ಯಾಲೆಂಡರ್ಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಸತ್ಯ ಯಾರಿಗೂ ಗೊತ್ತಿಲ್ಲ. ಬಟ್ ಆದ್ರೆ ಟ್ರಾನ್ಸ್ಲೇಷನ್ ಮಾಡೋರು ಏನ್ ಮಾಡಿದ್ರು, 2023, 2024, 2026 ಮಹಾಪ್ರಳಯ ಅಂತ ಹೇಳ್ಬಿಟ್ರು. ಬಟ್ ಇಯರ್ ಇದು ಅಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಯ್ತು. ಆದ್ರೂ ಕೂಡ ನಾವು ಜ್ಞಾನಿಗಳು ತಿಳಿಸಿದ್ದು ಒಂದೇ, ನೀವೇನಾದ್ರೂ ಮಾಡ್ಕೊಳ್ಳಿ, ಹೇಗಾದ್ರೂ ಬದುಕೊಳ್ಳಿ, ಕರ್ಮ ನಿಮ್ಮನ್ನ ಬಿಡಲ್ಲ, ಆದಷ್ಟು ಒಳ್ಳೆ ಮಾರ್ಗದಲ್ಲಿರಿ, ನಿಮ್ಮನ್ನ ಧರ್ಮ ಕಾಪಾಡುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಅವರ ವಾಕ್ಯಗಳಲ್ಲಿ ತಿಳಿಸಿದ್ರು. ಆ ಜ್ಞಾನ ದೃಷ್ಟಿನ ಕಂಡಿದ್ರು. ಧರ್ಮದ ಹಾದಿನಲ್ಲಿ ಓದೋರ್ನ ಒಳ್ಳೆಯವ್ರನ್ನ ಕಾಪಾಡೋ ಕೆಲಸ ಯಾವ್ದಾದ್ರು ರೂಪದಲ್ಲಿ ಮಾಡೇ ಮಾಡ್ತಾನೆ. ಆದಷ್ಟು ಆ ದಾರಿನಲ್ಲಿದ್ರೆ ನಿಮ್ಮನ್ನ ಕಾಪಾಡ್ತಾನೆ. ಪ್ರಳಯ ಬರ್ಲಿ, ಪ್ರಕೃತಿ ವಿಕೋಪ ಬರ್ಲಿ, ಇನ್ನೊಂದು ಬರ್ಲಿ, ನಿಮ್ಮನ್ನ ಕಾಪಾಡೋದಕ್ಕೆ ಭಗವಂತ ಇದ್ದಾನೆ, ಬರಿ ಮಾಡಬೇಡಿ, ಯಾವ್ದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅಂತ ಜ್ಞಾನಿಗಳು ತಿಳಿಸಿದ್ರು. ಅದು ಈಗ ಆಗ್ತಾನೆ ಇದೆ. ಯಾವ್ದೋ ಒಂದು ರೂಪದಲ್ಲಿ ಒಬ್ರನ್ನಲ್ಲ ಒಬ್ರನ್ನ ಕೈ ಹಿಡಿತಾನೆ ಇರ್ತಾನೆ ಒಳ್ಳೆ ಮಾರ್ಗದಲ್ಲಿದ್ರೆ. ಇನ್ನ ಮುಂದೇನು ಅಂತ ಸಂಕಷ್ಟ ಬರಬಹುದು, ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಹಾಗಂತ ಕಾಲಜ್ಞಾನದಲ್ಲಿ ಹೇಳಿರೋದೆಲ್ಲ ಸತ್ಯ ಅಲ್ಲ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಎಷ್ಟೋ ಜನರಿಗೆ ನಂಬಿಕೆ ಬರ್ಲಿ, ಜನ ಇದನ್ನ ಡೀಪ್ ಆಗಿ ಇನ್ವಾಲ್ವ್ ಆಗ್ಲಿ, ಇದೇ ಸತ್ಯ ಅಂತ ಬದುಕಲಿ ಅನ್ನೋದಕ್ಕೋಸ್ಕರನೇ ಎಷ್ಟೆಷ್ಟೋ ಸುಳ್ಳು ಅನ್ನೋದಕ್ಕಿಂತ ಕಟ್ಟು ಕತೆಗಳನ್ನ ಕಟ್ಟಿದ್ರು. ಹೀಗಾಗುತ್ತೆ, ಈ ರೀತಿ ನಡೆಯುತ್ತೆ, ಇದನ್ನ ಬರೆದ್ಬಿಟ್ಟಿದ್ರು. ಇಲ್ಲ, ಆ ರೀತಿ ಬರ್ದಿಲ್ಲ ಅಂದ್ರೂ ಕೂಡ ಈ ಕತೆಗಳು ಎಷ್ಟೆಷ್ಟೋ ಉಟ್ಕೊಳ್ತಾವಲ್ಲ. ನಾಳೆ ಬೆಳಗ್ಗೆ ನ್ಯೂಕ್ಲಿಯರ್ ಬಾಂಬ್ ಅಮೆರಿಕಾದವರು ಇರಾನ್ ಮೇಲೆ ಹಾಕ್ಬಿಡ್ತಾರೆ ಅಂತ ಕತೆಗಳು ಹೇಳ್ತಾರಲ್ಲ, ಆ ರೀತಿ TRPಗಳನ್ನ ಬಿಟ್ಟು 108 ಯೂಟ್ಯೂಬ್ ಚಾನೆಲ್ಗಳಾದ್ರೂ 108 ವಿಷಯಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರ ಚಾನೆಲ್ನ ಬೆಳೆಸ್ಕೊಳ್ಳೋದಕ್ಕೆ ಸುಳ್ಳುಗಳ ಕಂತೆಗಳನ್ನ ಕಟ್ಟಿದ್ರು. ಒಬ್ರು ಹೇಳ್ತಾರೆ ಕಲ್ಕಿ ಭಗವಾನ್ ಆಲ್ರೆಡಿ ಈ ರೀತಿ ಇದಾರೆ, 21 ಅಡಿ ಉದ್ದ ಇದಾರೆ, ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ನಾನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಅಂತ ಇನ್ನೊಬ್ರು ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ಕತೆ ಹೇಳೋದಕ್ಕೆ ಶುರು ಮಾಡ್ಬಿಟ್ರು. ಕಲ್ಕಿ ಭಗವಾನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ರೆ ಯಾಕೆ ಅವರು ನಮ್ ಜೊತೆ ಇರ್ತಾ ಇದ್ರು ಬಿಡಿ, ನಮ್ ಜೊತೆ ಇದ್ಕೊಂಡು ಒಳ್ಳೆ ದಾರಿನ ತೋರಿಸದೆ ಕಣ್ಮರೆಯಾಗಿರ್ತಾ ಇದ್ರು ಬಿಡಿ. ಸುಮ್ನೆ ಒಟ್ನಲ್ಲಿ ಅವರು ಅಲ್ಲಿ TRP ಬೆಳೆಸ್ಕೋಬೇಕು, ಅವ್ರು ಏನೋ ಒಂದು ಬದುಕೋಬೇಕು ಅನ್ನೋ ಕಾರಣದಿಂದ ಇಷ್ಟಿಷ್ಟು ವಿಷಯಗಳನ್ನ ಜನರ ಮುಂದೆ ಹೇಳ್ಬಿಡ್ತಾ ಇದಾರೆ. ನಾವು ಅದನ್ನೇ ನಂಬ್ಕೊಂಡು ಬದುಕ್ತಾ ಇದೀವಿ. ಅದ್ರ ಕಾಲಜ್ಞಾನ ಸುಳ್ಳಲ್ಲ. ವಿಷಯಗಳು ನಿಧಾನಕ್ಕೆ ನಡೀತಾ ಹೋಗುತ್ತೆ. ಎಷ್ಟೋ ಜನ ಈ ವಿಷಯಗಳನ್ನ ತಿಳಿಸಿ ಜನರನ್ನೇ ಆಮಾರಿಸೋ ಕೆಲಸನೂ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ನಿನಗೆ ಧರ್ಮ ಕಾಪಾಡುತ್ತೆ ಅಂತ ಯಾವ ಸತ್ಯ? ಒಂದ್ಸಲ ಯೋಚನೆ ಮಾಡಿ 100 ಸಲ ಆ ವಿಷಯಗಳನ್ನ ತಿಳ್ಕೊಂಡು ಅದ್ರೊಳಗೆ ಇಳಿರಿ. ಕಾಲಜ್ಞಾನ ಸತ್ಯ, ಬಟ್ ಇಯರ್ಗಳು ವೇರಿಯೇಷನ್ ನಡೆಯುತ್ತೆ, ನಿಧಾನಕ್ಕೆ ನಡೀತಾ ಇರಬಹುದು. ಈಗ ಆಲ್ರೆಡಿ ನಾನು ಹೇಳಿದೆ, ನಾನು ಮಾಡಿರುವಂತ 700 ಎಪಿಸೋಡಲ್ಲೇ ಒಂದು 200 ಎಪಿಸೋಡ್ ವಿಷಯಗಳು ಹೆಚ್ಚು ಕಡಿಮೆ ಆಗೋಗಿದೆ. ಇನ್ನೊಂದು ಸ್ವಲ್ಪ ವಿಷಯಗಳು ನಡೀತಾನೆ ಇದೆ, ಮುಂದೆ ನಡೀತಾ ಹೋಗುತ್ತೆ. ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕು. ಆದಷ್ಟು ಧರ್ಮದ ಹಾದಿನಲ್ಲಿದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ. ಆ ಹಾದಿನಲ್ಲಿ ನಾವು ಪ್ರಯತ್ನ ಮಾಡೋಣ, ಕಷ್ಟನೇ. ಏಕೆಂದ್ರೆ ಅಧರ್ಮದ, ನಾನು ಮೊದಲೇ ಹೇಳಿದೆ, ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕೊಂಡವನೇ ಹುಚ್ಚ ಅಂತಾರಲ್ಲ, ಆ ರೀತಿ ಎಲ್ಲಾ ಧರ್ಮದ ಹಾದಿನಲ್ಲಿದ್ದಾಗ ನಾನೊಬ್ಬ ಧರ್ಮದ ಹಾದಿನಲ್ಲಿ ಹೋಗ್ತೀನಿ ಅಂದ್ರೆ ನಮ್ಮನ್ನ ಹುಚ್ಚು ಅಂದ್ರೆ ನಿಂತಾರೆ. ಅವ್ರ ಜೊತೆಗೆ ಇದ್ಕೊಂಡು ಸರಿ ಮಾಡೋ ಕೆಲಸ ಮಾಡ್ಬೇಕಾಗತ್ತೆ. ಆ ಕೆಲಸ ನೀವು ಮಾಡಿ, ನಾವು ಮಾಡೋಣ. ಇನ್ನು ಬೇರೆ ಬೇರೆ ವಿಷಯಗಳಿದಾವೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಈ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ, ಪ್ರೂಫ್ಗಳನ್ನೂ ಕೊಡ್ತಾ ಹೋಗ್ತೀನಿ, ಒಂದೊಂದೇ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.